ಜಾತಿ ಗಣತಿ ವಿಚಾರವಾಗಿ ಇದು ಶೋಷಿತ ಸಮುದಾಯ ಸಭೆ ಸೇರಿದ್ರು. ಈ ಒಂದು ಸಭೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶೋಷಿತ ಸಮುದಾಯದ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರಪ್ಪನವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಸಭೆ ಸೇರಿದ್ರೆ ಸಭೆಯಲ್ಲಿ ಏನ್ ನಿರ್ಧಾರ ಆಯ್ತು? ಅದೇ ರೀತಿಯಾಗಿ ಈ ಒಂದು ವರದಿ ಅವೈಜ್ಞಾನಿಕವಾಗಿದೆ ಅಂತ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇರೋದು. ನಮ್ಮ ಈ ಒಂದು ಸಭೆಯಲ್ಲಿ ನಾವು ನಿರ್ಣಯಗಳನ್ನು ಮಾಡಿದ್ದೀವಿ. ಯಾರು ವಿರೋಧ ಮಾಡ್ತಿದ್ದಾರೆ ಆ ವಿರೋಧ ಮಾಡೋಂಥವ್ರಿಗೂ ಕೂಡ ನಾವು ನಮ್ಮ ಒಂದು ನಿರ್ಣಯದ ಪ್ರಕಾರ ಅವರಿಗೆ ನಾವು ಕೇಳ್ಕೊಳ್ತಿದ್ದೀವಿ. ನೀವು ಓದಿಲ್ಲ, ನಾವು ಓದಿಲ್ಲ, ಆ ವರದಿಯನ್ನು ಓದಕ್ಕೆ ಬಿಡುಗಡೆ ಸರ್ಕಾರ ತಗೊಂಡು ಅದನ್ನು ಚರ್ಚೆಗೆ ಬಿಡಿ. ಆ ಚರ್ಚೆಗೆ ಬಿಡೋದಕ್ಕೂ ವಿರೋಧ ಮಾಡ್ತೀರಿ ಅಂತಂದರೆ ಅದು ಬೇಕಂತಲೇ ನೀವು ಅದೊಂದು ಹುನ್ನಾರ ಅಂತ ನಾವು ತಿಳ್ಕೊಳ್ತೀವಿ. ಆ ಹುನ್ನಾರಕ್ಕೆ ನಾವು ಎಡೆ ಮಾಡಿಕೊಡಲ್ಲ. ನೀವು ಇದೇ ರೀತಿ ಮುಂದುವರೆದರೆ ನಾವು ಕೂಡ ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಅಂತ ಅನ್ನೋದನ್ನು ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ಸರ್, ವಿಪಕ್ಷಗಳೇನೋ ಈ ಒಂದು ವರದಿಯನ್ನು ಓದಿಲ್ಲ, ಆದರೆ ಕಾಂಗ್ರೆಸ್ನವರು ಓದಿದ್ದಾರೆ, ಅವರು ಕೂಡ ವಿರೋಧ ಮಾಡ್ತಾ ಇದ್ದಾರಲ್ಲ. ಕಾಂಗ್ರೆಸ್ನವರು ಕೂಡ ಎಲ್ಲರೂ ಓದಿಲ್ಲ. ಮಂತ್ರಿಗಳಿಗೆ ಮಾತ್ರ ಒಂದು ಕಾಪಿ ಸಿಕ್ಕಿದೆ. ಆ ಮಂತ್ರಿಗಳು ಏನು ಓದಿದಾರೋ ಇನ್ನೂ ಇಲ್ವೋ, ಅವ್ರಿಗೆ ಟೈಮ್ ಸಿಗ್ತಾ ಇಲ್ವೋ ಗೊತ್ತಿಲ್ಲ, ಯಾರು ಕಾಮೆಂಟ್ ಮಾಡಿಲ್ಲ. ಸರ್, ಇದೀಗ ಶಾಮನೂರು ಶಿವಶಂಕರಪ್ಪನವರು ಕೂಡ ವಿರೋಧ ಮಾಡ್ತಾ ಇರೋದು ಕಾಂಗ್ರೆಸ್ನ ಭಾಗವಾಗಿರೋರು. ಶಾಸಕರು ಅವರು ಓದಿಲ್ಲ, ಅವ್ರಿಗೂ ಗೊತ್ತಿಲ್ಲ ಏನಿದೆ ಅದ್ರೊಳಗಡೆ ಅಂತ. ಆ ವರದಿಯ ಒಳಗಡೆ ಏನಿದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಶಾಮನೂರು ಶಿವಶಂಕರಪ್ಪನವ್ರಿಗೆ ವಯಸ್ಸಾಗ್ಬಿಟ್ಟದೆ, ಅರಳ ಮರಳ ಅವರು ಸುಮ್ಮನೆ ರಾಜಕೀಯ ನಿವೃತ್ತಿ ಹೊಂದ್ಬಿಟ್ಟು ಮನೇಲಿ ಮಲ್ಕೊಳ್ಳೋದು ಒಳ್ಳೇದು. ಆ ಮಲ್ಕೊಳ್ಳೋ ರೀತಿ ನಾವು ಮಾಡ್ತೀವಿ ಮುಂದೆ. ಸಿದ್ದರಾಮಯ್ಯನವರು ಅವರ ಸಮುದಾಯಕ್ಕೆ ಸಹಾಯ ಆಗಲಿ, ಸೌಲಭ್ಯಗಳು ಸಿಗ್ಲಿ ಅಂತ ಈ ರೀತಿ ಮಾಡಿದ್ದಾರೆ ಅಂತ ವಿಪಕ್ಷಗಳು ಅದೇ ರೀತಿಯಾಗಿ ಎಲ್ಲರೂ ಕೂಡ ಕೂತ್ಕೊಂಡು ಜಯಪ್ರಕಾಶ್ ಹೆಗಡೆ ಮತ್ತು ಕಾಂತರಾಜ್ ಕೈಯಲ್ಲಿ ಬರ್ಸ್ಬಿಟ್ಟವ್ರ, ಅಥವಾ ಎಲ್ಲ ಮನೆದು ಅವರಿಬ್ಬರ ಕೈಯಲ್ಲೂ ಬರ್ಸೋರ? ಅದೆಲ್ಲ ಸುಳ್ಳು ಸುದ್ದಿ. ಅದು ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿಲ್ಲ, ಇದು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಯಾರು ಮನೆಗೆ ಹೋಗದೆ ಅದು ಹೆಂಗೆ 5 ಕೋಟಿ 98 ಲಕ್ಷದ ಜನದ ಮಾಹಿತಿ ಹೆಂಗೆ ಸಿಗ್ತದೆ? ಹೋಗಿಲ್ಲ ಅಂತಂತಂದ್ರೆ ಅದನ್ನು ಮಾಡಿದವರು ಕಾಂತರಾಜ್ ಅಲ್ಲ, ಜಯಪ್ರಕಾಶ್ ಹೆಗಡೆ ಅಲ್ಲ, ಸಿದ್ದರಾಮಯ್ಯ ಅಲ್ಲ, ಅಥವಾ ಅವ್ರ ಸಂಬಂಧಿಕರಲ್ಲ, ಅವ್ರ ಜಾತಿಯವರಲ್ಲ. ಈ ರಾಜ್ಯದ ಶಿಕ್ಷಕರು, ಎಲ್ಲ ಜಾತಿಗಳಿಗೆ ಸೇರಿದಂತಹ ಶಿಕ್ಷಕರು ಈ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿರುವಂಥದ್ದು. ಈ ಮಾಡಿರೋಂಥ ಸಂಗ್ರಹನ BL ಫ್ಯಾಕ್ಟ್ರಿಯಲ್ಲಿ BLನವರು ಕೊಟ್ಟು ಅದನ್ನು ಕ್ರೋಢೀಕರಿಸಿದ್ದಾರೆ. ಅಲ್ಲಿಂದ ಈ ವರದಿಯನ್ನು ನೋಡಿದಂಥ IIM ಸರ್ಟಿಫೈಡ್ ಮಾಡಿದೆ. ವೈಜ್ಞಾನಿಕವಾದ ಒಂದು ಸಮೀಕ್ಷೆ ಇದು ಅಂತ ವರದಿ ಇದು ಮಾಡಿದೆ, ಅವರು ಸರ್ಟಿಫೈಡ್ ಮಾಡೋರು. ಹಿಂಗಿರ್ಬೇಕಾದ್ರೆ ಇವ್ರು ಅವ್ರು ನೋಡ್ದೇನೆ ಹೇಳೋದನ್ನ ನಾವು ನಂಬಕ್ಕಾಗಲ್ಲ. ಕ್ಯಾಬಿನೆಟ್ ನಲ್ಲಿ ಒಂದು ವರದಿ ಜಾರಿ ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ನಮ್ಮ ಹೋರಾಟ ತೀವ್ರವಾಗಿರ್ತದೆ. ಸರ್ಕಾರದ ವಿರುದ್ಧನೂ ಇರ್ತದೆ, ಇದನ್ನು ವಿರೋಧ ಮಾಡೋರ ವಿರುದ್ಧನೂ ಇರ್ತದೆ. ಬೀದಿಯಲ್ಲಿ ದಂಗೆ ಹೇಳುವಂತ ಸಂಭವ ಇದೆ. ಸರ್, ನೀವಾಗಲೇ ಹೇಳ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದೇ ಶೋಷಿತ ಸಮುದಾಯಗಳಿಂದ ಅಂತ. ಏನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ಎಚ್ಚರಿಕೆ ಕೊಡುವಂತದ್ದು, ಪಾಠ ಕಲಿಸ್ತೀವಿ. ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೋ ಅವ್ರಿಗೆಲ್ಲ ಪಾಠ ಕಲಿಸ್ತೀವಿ. ನಮ್ಮನ್ನ ಕಡೆಗಣಿಸಿ ಅವ್ರು ಗೆಲ್ಲೋದಕ್ಕಂತೂ ಯಾರೋ ಕೈಯಲ್ಲೂ ಆಗಲ್ಲ. ನಮ್ಮನ್ನು ಕಡೆಗಣಿಸಿದವ್ರಿಗೆ ಪಾಠ ಕಲಿಸ್ತೀವಿ. ಇದಿಷ್ಟು ಶೋಷಿತ ಸಮುದಾಯದ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಾಯಿಪವನ್ ಜೊತೆ ಕವನ ಶಿವಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.